ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು: ಅರ್ಹ ಮತದಾರರು ಕೈತಪ್ಪದಂತೆ, ಅನರ್ಹರಿಗೆ ಮತದಾನದ ಹಕ್ಕು ನೀಡದಂತೆ ಮತದಾರರ ಪಟ್ಟಿ ಪರಿಷ್ಕರಿಸುವುದೇ ಎಸ್ಐಆರ್. ಯಾರಿಗೂ ಆತಂಕ ಬೇಡ, ಎಸ್ಐಆರ್ ಕುರಿತು ಜಿಲ್ಲಾಧಿಕಾರಿ ಜಿ ಪ್ರಭು ಮನವಿ. ಯಾರಾಗಲಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ? ಕೆಪಿಸಿಸಿ ನೂತನ ಸಾರಥಿಯಾಗಿ ಬಿಕೆ ಹರಿಪ್ರಸಾದ್ ನೇಮಕ. ಬದಲಾಗಲಿದ್ದಾರಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು? ಜಿಲ್ಲಾ ಕಾಂಗ್ರೆಸ್ ನೂತನ ಸಾರಥಿ ಯಾರಾಗಲಿದ್ದಾರೆ ಎಂಬ ಚರ್ಚೆ ತೀವ್ರ. ಆಸ್ ಆನ್ MLA ಈಸ್ ದ ಫೇಲ್ಯೂರ್. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಆಕ್ರೋಶ. ಚಿಕ್ಕಬಳ್ಳಾಪುರವನ್ನು ಸ್ಲಂ ಮಾಡಿದ ಕೀರ್ತಿ ಶಾಸಕರದು. 3 ತಿಂಗಳು ಶಾಸಕರು ನಾಪತ್ತೆಯಾದರೆ ಕ್ಷೇತ್ರದ ಗತಿ ಏನು ಎಂದು ಪ್ರಶ್ನೆ. ವಾರ್ತೆಗಳ ವಿವರ. ಜಿಲ್ಲೆಯ ಯಾವುದೇ ಅರ್ಹ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಿ ಮತದಾನದಿಂದ ವಂಚಿತರಾಗಬಾರದು ಮತ್ತು ಯಾವೊಬ್ಬ ಅನಧಿಕೃತ ವ್ಯಕ್ತಿ ಮತದಾರ ಪಟ್ಟಿಯಲ್ಲಿ ಇರಬಾರದು ಎಂಬುದು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಉದ್ದೇಶವಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ಎಸ್ಐಆರ್ ಕುರಿತು ಮಾಹಿತಿ ನೀಡಲು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಸಂಪೂರ್ಣ ಮಾಹಿತಿ ಹಂಚಿಕೊಂಡರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಎಲ್ಲ ಹಂತದಲ್ಲೂ ಈಗಾಗಲೇ ಕೊಟ್ಟಿದ್ದಾರೆ. ಮುಂದುವರೆದ ಭಾಗವಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಏನು ಹೆಚ್ಚು ಇದಕ್ಕೆ ಪೂರಕ ತರಬೇತಿಗಳನ್ನು ಕೊಡಬೇಕು, ಮಾಹಿತಿಗಳನ್ನು ಕೊಡಬೇಕು, ಆ ಕೆಲಸಕ್ಕೆ ಇವತ್ತು ನಾನು ಆಗಲೇ ಹೇಳಿದಂತೆ ವಿದ್ಯುಕ್ತವಾಗಿ ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಇಷ್ಟು ಮಾಹಿತಿಗಳೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಅನೇಕ ಸಂದರ್ಭಗಳಲ್ಲಿ ಅವರು ಕೂಡ ಮತದಾರರ ಪಟ್ಟಿನಲ್ಲಿ ಇರುವಂತ ಸಾಧ್ಯತೆ ಇರುತ್ತೆ. ಡೂಪ್ಲಿಕೇಟ್ ಮತದಾರರು ಒಂದಕ್ಕಿಂತ ಹೆಚ್ಚು ಮತಗಟ್ಟೆಗಳಲ್ಲಿ ತಮ್ಮ ಮತವನ್ನ ವಿವಿಧ ಭಾಗಗಳಲ್ಲಿ 2 ವಿಧಾನಸಭಾ ಕ್ಷೇತ್ರ, 3 ವಿಧಾನಸಭಾ ಕ್ಷೇತ್ರ, ಅಥವಾ ಬೆಂಗಳೂರಿನಲ್ಲಿ ಅಥವಾ ಎಲ್ಲೋ ಕೆಲಸ ಮಾಡ್ತಿರ್ತಾರೆ, ಅಲ್ಲೂ ಇರುತ್ತೆ. ಟ್ರಾನ್ಸ್ಫರ್ ಆದ್ಮೇಲೆ ಇನ್ನೊಂದು ಕಡೆ ಬರ್ತಾರೆ, ಅಲ್ಲಿರುತ್ತೆ. ಈ ತರ ಇದನ್ನ ಡೂಪ್ಲಿಕೇಟ್. ಸೊ ASDD ಅಂತ ಕರಿತೀವಿ. ಈ ASDD ಮತದಾರರು ನಮ್ಮ ಜಿಲ್ಲೆಯಲ್ಲಿ ಪ್ರಸ್ತುತ 10,344 ಮತದಾರರು ಒಂದು ಮ್ಯಾಪಿಂಗ್ ಹಂತದಲ್ಲಿ ನಾವು ಒಂದು ಮತದಾರರ ಪಟ್ಟಿಯಲ್ಲಿ ಯಾವುದೇ ಅರ್ಹ ನಾಗರಿಕರು ಬಿಟ್ಟು ಹೋಗಬಾರದು ಮತ್ತು ಯಾವುದೇ ಅನರ್ಹ ವ್ಯಕ್ತಿಗಳನ್ನು ಸೇರ್ಪಡೆ ಮಾಡಬಾರದು ಎನ್ನುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ನೀಡಿರುವ ಮಾನದಂಡಗಳಂತೆ ಜಿಲ್ಲೆಯಲ್ಲಿ ಅಗತ್ಯ ಕ್ರಮ ವಹಿಸಲಾಗಿದೆ. ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಭಾಗವಾಗಿ ಸಿದ್ಧತೆ, ತರಬೇತಿ, ಮುದ್ರಣ ಕಾರ್ಯ, ಮತಗಟ್ಟೆ ಅಧಿಕಾರಿಗಳಿಂದ ಮನೆ ಭೇಟಿ, ಮತಗಟ್ಟೆಗಳ ಪುನರ್ ವಿಂಗಡಣೆ, ಆಕ್ಷೇಪಣೆ ಸ್ವೀಕೃತಿ, ಆಕ್ಷೇಪಣೆ ವಿಲೇವಾರಿ, ಕರಡು ಮತದಾರರ ಪಟ್ಟಿ ಪ್ರಕಟಣೆ ಹಾಗೂ ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆಯನ್ನು ಇಂದಿನಿಂದ ಅಕ್ಟೋಬರ್ 7ರವರೆಗೆ ಕೈಗೊಳ್ಳಲಾಗುತ್ತಿದೆ ಎಂದರು. ಈ ಎಲ್ಲ ಪ್ರಕ್ರಿಯೆಗಳ ದಿನಾಂಕವಾರು ವಿವರಗಳನ್ನು ಇಂದು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳಿಗೆ ಇಂದು ಕಾರ್ಯಾಗಾರ ಹಮ್ಮಿಕೊಂಡು ಮಾಹಿತಿ ನೀಡಲಾಗಿದೆ. ಮುಂದಿನ ಎಲ್ಲ ಪ್ರಕ್ರಿಯೆಗಳ ಮಾಹಿತಿಯನ್ನು ಕಾಲೋಚಿತವಾಗಿ ತಿಳಿಸಿಕೊಡಲಾಗುತ್ತದೆ. ಜಿಲ್ಲಾಡಳಿತ ಈ ಕಾರ್ಯಕ್ಕೆ ಜಿಲ್ಲೆಯ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಬೂತ್ ಮಟ್ಟದ ಏಜೆಂಟರು, ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 2025ರ ಮತದಾರ ಪಟ್ಟಿ ಅನ್ವಯ 10.69 ಲಕ್ಷ ಮತದಾರರಿದ್ದಾರೆ. ಈ ಪೈಕಿ 10-18 ಲಕ್ಷ ಮತದಾರರ ಮ್ಯಾಪಿಂಗ್ ಮಾಡಿ 95.21% ಪ್ರಗತಿ ಸಾಧಿಸಲಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆಗಾಗಿ 5 ಮತದಾರ ನೋಂದಣಾಧಿಕಾರಿಗಳು, 10 ಸಹಾಯಕ ಮತದಾರ ನೋಂದಣಾಧಿಕಾರಿಗಳು, 1293 BLOಗಳು ಹಾಗೂ 129 BLO ಮೇಲ್ವಿಚಾರಕರನ್ನು ನೇಮಕ ಮಾಡಲಾಗಿದೆ ಎಂದು ವಿವರಿಸಿದರು. ಈ ಮತಗಟ್ಟೆ ಅಧಿಕಾರಿಗಳು ಮೇ 30ರಿಂದ ಜುಲೈ 29ರವರೆಗೆ ಮನೆ ಭೇಟಿ ನೀಡಿ ಜಿಲ್ಲೆಯ 10.69 ಲಕ್ಷ ಮತದಾರರಿಗೆ ಗಣತಿ ನಮೂನೆಯಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಿ ಸಲ್ಲಿಸದಿದ್ದಲ್ಲಿ ಕರಡು ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರು ನಮೂದಾಗುವುದಿಲ್ಲ. ಆದ್ದರಿಂದ ಜಿಲ್ಲೆಯ ಎಲ್ಲ ನಾಗರಿಕರು ಮತಗಟ್ಟೆ ಅಧಿಕಾರಿಗಳು ನೀಡುವ ಈ ನಮೂನೆಯನ್ನು ಭರ್ತಿ ಮಾಡಿ ಹಿಂದಿರುಗಿಸುವಂತೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು.
1200ಕ್ಕೂ ಹೆಚ್ಚು ಮತದಾರರು ಇರುವ ಮತಗಟ್ಟೆಗಳಲ್ಲಿ ಹೆಚ್ಚುವರಿ ಮತಗಟ್ಟೆ ತೆರೆಯಲು 149 ಕೇಂದ್ರಗಳನ್ನು ಗುರುತಿಸಲಾಗಿದೆ. ಪ್ರತಿ ಮತಗಟ್ಟೆಗೆ ಒಬ್ಬ ರಾಜಕೀಯ ಪಕ್ಷದ ಮತಗಟ್ಟೆ ಮಟ್ಟದ ಏಜೆಂಟ್ 2 ನೇಮಕ ಮಾಡಬೇಕಾಗಿದ್ದು, ಇನ್ನೆರಡು ದಿನಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಏಜೆಂಟರ ಪಟ್ಟಿಯನ್ನು ನೀಡುವಂತೆ ಮನವಿ ಮಾಡಿದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು, ಕಳೆದ 1 ದಶಕಕ್ಕೂ ಹೆಚ್ಚು ಕಾಲದಿಂದ ಇದ್ದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತೊರೆದಿದ್ದಾರೆ. ಇದರ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕವಾಗಿದ್ದು, ಇದೀಗ ಎಲ್ಲ ಜಿಲ್ಲಾಧ್ಯಕ್ಷರ ಬದಲಾವಣೆಯತ್ತ ಹರಿಪ್ರಸಾದ್ ಚಿತ್ತ ಇದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಯಾರು ಎಂಬ ಪ್ರಶ್ನೆ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ರಾಜ್ಯದಲ್ಲಿ ಬದಲಾವಣೆಯ ಗಾಳಿ ಜೋರಾಗಿ ಬೀಸುತ್ತಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ಅದರ ನಂತರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ, ಜೊತೆಗೆ 13 ಮಂದಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರದವರೆಗೆ ಮುಗಿದಿದ್ದು, ಉಳಿದ 20 ಮಂದಿ ಸಚಿವರು ಯಾರಾಗಲಿದ್ದಾರೆ ಎಂಬ ಚರ್ಚೆ ರಾಜ್ಯದಲ್ಲಿ ಜೋರಾಗಿರುವ ನಡುವೆಯೇ ಇದೀಗ ಪಕ್ಷದ ಸಾರಥಿಗಳ ಆಯ್ಕೆ ವಿಚಾರ ಜೋರಾಗಿ ಸದ್ದು ಮಾಡುತ್ತಿದೆ. ಕಾರಣ, ಕಳೆದ 1 ದಶಕಕ್ಕೂ ಹೆಚ್ಚು ಕಾಲದಿಂದ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ ಬಿಕೆ ಹರಿಪ್ರಸಾದ್ ಅವರನ್ನು ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅಲ್ಲಿಗೆ ನೂತನ ಕೆಪಿಸಿಸಿ ಅಧ್ಯಕ್ಷರು ಇದೀಗ ಜಿಲ್ಲಾಧ್ಯಕ್ಷರು ಸೇರಿದಂತೆ ಬ್ಲಾಕ್ ಅಧ್ಯಕ್ಷರ ಬದಲಾವಣೆ ಮತ್ತು ಬೂತ್ ಮಟ್ಟದಿಂದ ಪಕ್ಷದ ಸಂಘಟನೆಯತ್ತ ಗಮನ ಹರಿಸಲಿದ್ದು, ಪ್ರಸ್ತುತ 2 ಅವಧಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಕೆಎನ್ ಕೇಶವರೆಡ್ಡಿಯವರ ಬದಲಾವಣೆಯ ಬಗ್ಗೆ ಇದೀಗ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಚರ್ಚೆಗಳು ತೀವ್ರವಾಗಿಯೇ ನಡೆಯುತ್ತಿದೆ. ಕಾಂಗ್ರೆಸ್ ಶಾಸಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ರಾಜೀನಾಮೆ ನೀಡಿ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸೇರಿದಾಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು. 2019ರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದರೂ ಸಾಕಷ್ಟು ಸಮಸ್ಯೆಗೆ ಸಿಲುಕಿತ್ತು. ಇಂತಹ ಸಂಕಷ್ಟದ ಕಾಲದಲ್ಲಿಯೂ ಕೆಎನ್ ಕೇಶವರೆಡ್ಡಿ ಪಕ್ಷವನ್ನು ಮುನ್ನಡೆಸಿದರು. ಇನ್ನು ಇದಕ್ಕೂ ಮೊದಲು ನಂದಿ ಅಂಜಿನಪ್ಪ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಗೆ ತೀವ್ರ ಶ್ರಮ ಹಾಕಿದ್ದರು. ಅದರ ಫಲವಾಗಿಯೇ 2013ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜೆಡಿಎಸ್ ಅನ್ನು ಮಣಿಸಿ ಕಾಂಗ್ರೆಸ್ ಗೆಲುವು ಸಾಧಿಸಲು ಸಾಧ್ಯವಾಗಿತ್ತು. ಆದರೆ 2019ರಲ್ಲಿ ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿ ಸೇರಿದಾಗ ಕಾಂಗ್ರೆಸ್ ಮತ್ತೆ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ವೇಳೆ ಪಕ್ಷವನ್ನು ಮುನ್ನಡೆಸಿದವರು ಅನೇಕರು. ಅದರಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಕೆಎನ್ ಕೇಶವರೆಡ್ಡಿ. ಬದಲಾದ ರಾಜಕೀಯ ವಿದ್ಯಮಾನಗಳಲ್ಲಿ 2023ರ ಚುನಾವಣೆ ಬಂತು. ಈ ವೇಳೆ ಆಡಳಿತ ವಿರೋಧಿ ಅಲೆ ರಾಜ್ಯದಲ್ಲಿಯೇ ತೀವ್ರವಾಗಿತ್ತು. ಈ ಪರಿಣಾಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೂ ಪ್ರಬಲವಾಗಿಯೇ ಇತ್ತು. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹುಡುಕುತ್ತಿದ್ದ ಕಾಂಗ್ರೆಸ್ಗೆ ಕಾಣಿಸಿದ್ದು ಪ್ರದೀಪ್ ಈಶ್ವರ್. ಸುಧಾಕರ್ ಸೋಲಿಸುವ ಅನಿವಾರ್ಯತೆಗಾಗಿ ಎಲ್ಲರೂ ಒಗ್ಗಟ್ಟಿನ ಜಪ ಮಾಡಿದರು. ಜೊತೆಗೆ ಆಡಳಿತ ವಿರೋಧಿ ಅಲೆ ಕೆಲಸ ಮಾಡಿತು. ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕೌಟ್ ಆದ ಪರಿಣಾಮ ಕಾಂಗ್ರೆಸ್ಗೆ ಗೆಲುವು ಸುಲಭವಾಯಿತು. ಆದರೆ ನಂತರ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲು ಎಂಬ ಸ್ಥಿತಿ ಮತ್ತೆ ಎದುರಾಗಿದೆ. ಕಾರಣ, ಶಾಸಕರ ಬಣ, ಮಾಜಿ ಸಚಿವ ಎಂಸಿ ಸುಧಾಕರ್ ಬಣ ಮತ್ತು ಮೂಲ ಕಾಂಗ್ರೆಸ್ ಬಣ ಎಂಬ ಬಣ ರಾಜಕೀಯ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ತೀವ್ರವಾಗಿಯೇ ಇದ್ದು, ಇದೇ ಸಮಯದಲ್ಲಿ ಪ್ರಸ್ತುತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಯ ಸಮಯ ಬಂದಿದೆ. ಈಗಾಗಲೇ 2 ಬಾರಿ ಸತತವಾಗಿ ಕೆಎನ್ ಕೇಶವರೆಡ್ಡಿಯವರು ಅಧ್ಯಕ್ಷರಾಗಿ ಮುಂದುವರೆದಿರುವ ಪರಿಣಾಮ ಮತ್ತೆ ಅವರನ್ನು ಮುಂದುವರಿಸುವುದು ಬಹುತೇಕ ಅನುಮಾನ ಎಂಬಂತಿದೆ. ಹಾಗಾಗಿ ಜಿಲ್ಲಾ ಕಾಂಗ್ರೆಸ್ಗೆ ನೂತನ ಸಾರಥಿಯ ಅಗತ್ಯವಿದ್ದು, ಯಾರ ಬಣದಿಂದ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಲಿದೆ ಎಂಬ ಕುತೂಹಲ ತೀವ್ರವಾಗಿದೆ. ಪ್ರಸ್ತುತ ಶಾಸಕರ ಬಣದಲ್ಲಿರುವ ಯಾರು ಪಕ್ಷಕ್ಕಾಗಿ ದುಡಿದವರಲ್ಲ ಎಂಬ ಆರೋಪ ತೀವ್ರವಾಗಿಯೇ ಇದ್ದು, ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ ವ್ಯಕ್ತಿಯೇ ಪ್ರಸ್ತುತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗುವುದು ಬಹುತೇಕ ಖಚಿತ ಎಂಬಂತಿದೆ. ಆದರೆ ಪಕ್ಷಕ್ಕಾಗಿ ಶ್ರಮಿಸಿರುವ ಜೊತೆಗೆ ಪ್ರಸ್ತುತ ತಳಮಟ್ಟದಿಂದ ಪಕ್ಷವನ್ನು ಸಂಘಟಿಸಿ ಮತ್ತೆ ಪಕ್ಷವನ್ನು ಗೆಲ್ಲಿಸುವ ಸಾಮರ್ಥ್ಯ ಇರುವ ವ್ಯಕ್ತಿಯನ್ನೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಿಸಬೇಕಿದ್ದು, ಈಗಾಗಲೇ ಪೈಪೋಟಿ ತೀವ್ರವಾಗಿದೆ ಎನ್ನಲಾಗಿದೆ.
ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬ ಸ್ಥಿತಿ ಇದ್ದು, ಇದೀಗ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಇನ್ನೆಷ್ಟು ಆರೋಪ ಪ್ರತ್ಯಾರೋಪಗಳು ಎದುರಾಗಲಿವೆ ಎಂಬುದನ್ನು ಕಾದು ನೋಡಬೇಕಿದೆ. As an MLA is failure. ಚಿಕ್ಕಬಳ್ಳಾಪುರವನ್ನು ಚಿಕ್ಕಬಳ್ಳಾಪುರವಾಗಿಯೇ ಉಳಿಸುತ್ತೇನೆ ಎಂದ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರವನ್ನು ಸ್ಲಮ್ ಮಾಡಿದ್ದಾರೆ. ಆಸ್ಪತ್ರೆಗಳ ಪರಿಶೀಲನೆ ಇಲ್ಲ, ರಸ್ತೆಗಳ ಅಭಿವೃದ್ಧಿ ಇಲ್ಲ, ತಿಂಗಳುಗಳೇ ಕಳೆದರೂ ಕ್ಷೇತ್ರದ ಕಡೆ ಹೆಜ್ಜೆ ಇಟ್ಟಿಲ್ಲ. ಹೀಗಂತ ಫಾರ್ ಆದವರು ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ. ಎಲ್ಲಿ ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಆಸ್ ಅನ್ MLA ಈಸ್ ಅ ಫೇಲ್ಯೂರ್. ಅವ್ರು ಅದನ್ನ ಅಡ್ರೆಸ್ ಮಾಡ್ಲಿ. ಅವ್ರು ಏನ ಬೇಕಾದ್ರೂ ಆಗ್ಲಿ, ಮುಖ್ಯಮಂತ್ರಿಗಳಾದ್ರೂ ನಮ್ ಸಂತೋಷನೇ. ಆವಾಗಾದ್ರೂ ಅನುದಾನ ತಗೊಂಡ್ಬರಕ್ಕಾಗತ್ತ ಅವ್ರ ಕೈಯಲ್ಲಿ ಅಂತ ನಾವು ಖುಷಿ ಪಡ್ತೀವಿ. ನಾವು ಇಲ್ಲೇನು ಬೇಜಾರ್ ಮಾಡ್ಕೊಳೋ ಅಂತದ್ ಏನಿಲ್ಲ. ಅವ್ರಿಗಿರೋದು ಇನ್ನು 1.25 ವರ್ಷ. ಏನ್ ಬೇಕಾದ್ರೂ ಆಗ್ಲಿ, ಮೆರೆದು ನಮ್ಗೆ ತೊಂದ್ರೆ ಇಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಶುದ್ಧ ನೀರು ಕೊಡ್ಲಿ. ಆಸ್ ಆನ್ MLA ಇಸ್ ದ ಫೇಲ್ಯೂರ್. 3 ತಿಂಗಳಾದರೂ ಕ್ಷೇತ್ರದ ಕಡೆ ಹೆಜ್ಜೆ ಇಟ್ಟಿಲ್ಲ. ಚಿಕ್ಕಬಳ್ಳಾಪುರವನ್ನು ಚಿಕ್ಕಬಳ್ಳಾಪುರವಾಗಿಯೇ ಉಳಿಸುತ್ತೇನೆ ಎಂದು ಸಿಂಗಾಪುರ್ ಮಾಡಲಿಲ್ಲ. ಚಿಕ್ಕಬಳ್ಳಾಪುರವಾಗಿಯೂ ಉಳಿಸಲಿಲ್ಲ. ಬದಲಿಗೆ ಚಿಕ್ಕಬಳ್ಳಾಪುರವನ್ನು ಸ್ಲಮ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಎಂದರೆ ಎಂತಹ ಶಾಸಕರನ್ನು ಆಯ್ಕೆ ಮಾಡಿದ್ದೀರಿ ಅಂತ ರಾಜ್ಯದ ಜನತೆ ನಗಾಡುತ್ತಿದ್ದಾರೆ. ಕ್ಷೇತ್ರದ ಜನರ ಸಹನೆ ಪರೀಕ್ಷೆ ಮಾಡಬೇಡಿ. ಉಳಿದಿರುವ 1.5 ವರ್ಷದಲ್ಲಾದರೂ ಈ ಕ್ಷೇತ್ರದ ಅಭಿವೃದ್ಧಿಗೆ ಗಮನ ನೀಡಿ. ಹೀಗಂತ ಆರೋಪಗಳ ಸುರಿಮಳೆ ಗೈದವರು ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ. ಪರಿಶಿಷ್ಟ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಕುರಿತು ಮಾಹಿತಿ ನೀಡಲು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಸಕರ ಕಾರ್ಯವೈಖರಿ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಂದೀಪ್ ರೆಡ್ಡಿ ಶಾಸಕರ ವಿರುದ್ಧ ಕೆಂಡಾಮಂಡಲವಾದರು. ಇಡೀ ಚಿಕ್ಕಬಳ್ಳಾಪುರದ ಜನತೆ ಆರಿಸಿ ಕಳುಹಿಸಿದ ಶಾಸಕರು 3 ತಿಂಗಳಾದರೂ ಕ್ಷೇತ್ರಕ್ಕೆ ಬರಲ್ಲ ಎಂದರೆ ಇದು ಬೇಜವಾಬ್ದಾರಿ ನಡವಳಿಕೆ. ಇದರಿಂದ ಕ್ಷೇತ್ರವನ್ನು ಹಿಂದೆ ತಳ್ಳುವಂತಾಗಿದೆ. ಚಿಕ್ಕಬಳ್ಳಾಪುರ ಎಂದರೆ ಅಪಹಾಸ್ಯಕ್ಕೆ ಒಳಗಾಗುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಇನ್ನಾದರೂ ಶಾಸಕರು ತಿದ್ದಿಕೊಳ್ಳಬೇಕು. 2.5 ಲಕ್ಷ ಜನ ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡಿದ್ದಾರೆ. ನೀರಿನ ಹೋರಾಟದ ಬಗ್ಗೆ ಕಳಕಳಿ ಇಲ್ಲ, ರಸ್ತೆಗಳ ಬಗ್ಗೆ ಪರಿಜ್ಞಾನ ಇಲ್ಲ, ಗುಂಡಿ ಮುಚ್ಚುವ ಕೆಲಸ ಮಾಡೋರಿಲ್ಲ. ಇದು ಜನತೆಯ ದುರ್ದೈವ. 1.5 ವರ್ಷ ಇದೆ. ನೂತನ ಮುಖ್ಯಮಂತ್ರಿ ಬಂದಿದ್ದಾರೆ. ಹಿಂದುಳಿದ ನಾಯಕ ಮುಖ್ಯಮಂತ್ರಿ ಇಂದು ಇಲ್ಲ. ಹೈಟೆಕ್ ಮುಖ್ಯಮಂತ್ರಿ ಬಂದಿದ್ದಾರೆ. ನೀವು ಮುಖ್ಯಮಂತ್ರಿ ಬಳಿ ಕುಳಿತು ಯೋಜನೆಗಳನ್ನು ತಂದು ಅನುದಾನ ತಂದು ಅಭಿವೃದ್ಧಿ ಮಾಡಬೇಕು. ಶಾಸಕರಾಗಿ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುವುದು ಸರಿಯಿಲ್ಲ. ಇದು ತಪ್ಪು. ಇಷ್ಟು ದಿನ ನಾಟಕ ಮಾಡುತ್ತಿದ್ದೀರಿ. ಇದರಿಂದ ಪ್ರಯೋಜನವಾಗಿಲ್ಲ ಎಂದರು. ಅಮ್ಮ ಆಂಬ್ಯುಲೆನ್ಸ್ ಶಾಸಕರಾಗದೆಯೇ ಮಾಡಬಹುದಿತ್ತು. ಖಾಸಗಿ ವ್ಯಕ್ತಿಯಾಗಿಯೂ ಮಾಡಬಹುದಿತ್ತು. ಅಧಿಕಾರಿಗಳನ್ನು ಮುಖ್ಯಮಂತ್ರಿಗಳನ್ನು ಹಿಡಿದು ನೀವು ಮಾಡಿದ ಕೆಲಸ ಏನು? ರಸ್ತೆ ಸರಿ ಹೋಗಬೇಕು. ಶಾಲೆಗಳ ಚಾವಣಿ ಕುಸಿಯುವ ಹಂತದಲ್ಲಿದೆ. ರಾಜ್ಯದಲ್ಲಿ ಹೀನಾಯ ಶಾಲೆಗಳ ಸ್ಥಿತಿಯಲ್ಲಿ ಚಿಕ್ಕಬಳ್ಳಾಪುರ 2ನೇ ಸ್ಥಾನದಲ್ಲಿದೆ. ಆಸ್ಪತ್ರೆಗಳ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲಿಸಿದ್ದೀರಾ? ನೀವು ಆಸ್ಪತ್ರೆಗೆ ಹೋದರೆ ನಿಮಗೆ ವ್ಯೂಸ್ ಜಾಸ್ತಿಯಾಗಿ, ಲೈಕ್ಸ್ ಜಾಸ್ತಿಯಾಗಿ, ಒಳ್ಳೆ ಕಮೆಂಟ್ಗಳಾದರೂ ಬರಲಿವೆ. ಜನ ರೋಸಿ ಹೋಗಿದ್ದಾರೆ. ಭೂಮಿಗೆ ಬಗ್ಗಿ ತಾಳ್ಮೆಯಿಂದ ಇದ್ದಾರೆ. ಇದನ್ನು ದುರುಪಯೋಗ ಮಾಡಬೇಡಿ ಎಂದು ಎಚ್ಚರಿಕೆ ನೀಡುವುದಾಗಿ ಸಂದೀಪ್ ರೆಡ್ಡಿ ಹೇಳಿದರು. ಇದು ಮಾತ್ರ ನಾನು ಆ್ಯಕ್ಚುಲಿ ಇಲ್ಲಿ ರಾಜಕೀಯ ಮಾತಾಡೋದು ಬೇಡ ಅಂತ ಅಂದ್ಕೊಂಡೆ, ಬಟ್ ನೀವು ಕೇಳ್ತಾ ಇರೋದ್ರಿಂದ, ಬಟ್ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು ಆಗಿರೋದ್ರಿಂದ ಚಿಕ್ಕಬಳ್ಳಾಪುರದ ಏನು ಮೂಲಭೂತ ಕ್ವಶನ್ ಇದೆ. ನಾವು ಇಷ್ಟೆಲ್ಲ ಆಸೆ ಪಟ್ಟು ಇಡೀ ಚಿಕ್ಕಬಳ್ಳಾಪುರದ ಜನತೆ ಯಾರನ್ನು ಗೆಲ್ಲಿಸಿ ಕಳಿಸಿದ್ರು, ಅವರಿವತ್ತು 2 ತಿಂಗಳು 3 ತಿಂಗಳಾದರೂ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರಕ್ಕೆ ಬರೋಕ್ಕಾಗಿಲ್ಲ ಅಂತಂದರೆ ನಿಜಕ್ಕೂ ಇದು ಇಡೀ ಚಿಕ್ಕಬಳ್ಳಾಪುರ ಜನತೆಯ ಏನು ಮೊನ್ನೆ ಕೊಟ್ಟರು ಮ್ಯಾಂಡೇಟು ಅವರಿಗೆಲ್ಲ ಮಾಡ್ತಾ ಇರೋಂತಹ ಅವಮಾನ. ಇದು ಅವಮಾನ ಅನ್ನೋದಕ್ಕಿಂತ ಬೇಜವಾಬ್ದಾರಿ ನಡವಳಿಕೆ. ಈ ರೀತಿ ಬೇಜವಾಬ್ದಾರಿ ನಡವಳಿಕೆಗಳಿಂದ ಚಿಕ್ಕಬಳ್ಳಾಪುರವನ್ನು ಹಿಂದೆ ತಳ್ಳುವಂಥ ಕೆಲಸ ಆಗ್ತಿದೆ. ಈ ರೀತಿಯ ಶಾಸಕರು ನಿಜಕ್ಕೂ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿರೋದು. ಇಷ್ಟು ದಿವಸ ನಾವು ಅಂದ್ಕೊತಾ ಇದ್ವಿ ಯುವಕರು ಏನೋ ಒಂದು ಸಾಧನೆ ಮಾಡ್ತಾರೆ, ಮೋಟಿವೇಶನ್ ಮಾಡ್ತಾರೆ, ಎಲ್ಲರಿಗೂ ಆತ್ಮವಿಶ್ವಾಸ ತುಂಬ್ತಾರೆ ಅಂತ. ಬಟ್ ಅವ್ರು ಯಾಕೆ ಬಂದಿಲ್ಲ, ಏನು ಬಂದಿಲ್ಲ, ಕಾರಣ ನನಗೆ ಗೊತ್ತಿಲ್ಲ. 108 ಜನ 108 ಮಾತಾಡೋ ಥರ ಆಗಿದೆ. ಚಿಕ್ಕಬಳ್ಳಾಪುರ ಅಂದರೆ ಅಪಹಾಸ್ಯಕ್ಕೀಡಾಗುವಂತಹ ಸನ್ನಿವೇಶಗಳು ಸಹ ಎಷ್ಟೋ ಕಡೆ ಹೊರಗಡೆ ತಾವೆಲ್ಲರೂ ಅದನ್ನು ಅನುಭವಿಸಿರ್ತೀರ. ಚಿಕ್ಕಬಳ್ಳಾಪುರ ಅಂದರೆ ಇವರಾ ಅಂತ ನಗೋ ಅಂಥ ಸನ್ನಿವೇಶ ಬಂದಿದೆ. ಇದನ್ನು ಇನ್ನಾದರೂ ಶಾಸಕರು ತಿದ್ಕೊಬೇಕು, ಚಿಕ್ಕಬಳ್ಳಾಪುರಕ್ಕೆ ಬರಬೇಕು, ಕೆಲಸ ಮಾಡಬೇಕು. 2 ತಿಂಗಳು 3 ತಿಂಗಳಾದರೂ ತಾವು ಬಂದಿಲ್ಲ, ಇಲ್ಲಿ ನೋಡಿಲ್ಲ ಅಂತಂದರೆ ಯಾರು ಇದಕ್ಕೆಲ್ಲ ಸಮಾಧಾನ ಕೊಡೋದು? ಯಾರು ಇದಕ್ಕೆ ತಾವು ಇದು ಮಾಡೋಂಥವ್ರು ಯಾರು?
ಯಾರು ಇದಕ್ಕೆಲ್ಲ ಜವಾಬ್ದಾರಿ ತಗೊಳ್ಳೋಂಥವ್ರು ಯಾರು? ಇಡೀ ಚಿಕ್ಕಬಳ್ಳಾಪುರದ ಜವಾಬ್ದಾರಿ ಸ್ಥಾನದಲ್ಲಿ ತಮ್ಮನ್ನು ನಿಲ್ಲಿಸಿದ್ದಾರೆ ಜನ. 80,000 ಜನ ತಮ್ಗೆ ಓಟ್ ಹಾಕಿರ್ಬೋದು, ಆದರೆ 2 ಲಕ್ಷ ಜನ ವೋಟರ್ಸು ಮತ್ತು 2.5 ಲಕ್ಷ ಜನ ಪ್ರಜೆಗಳು ಮಕ್ಕಳಿಂದ ಹಿಡಿದು ತಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಆವತ್ತು ಮುಗಿದೋಯ್ತು ಎಲೆಕ್ಷನ್. ಮುಂದಿನ ಎಲೆಕ್ಷನ್ವರೆಗೂ ನೀವೇ ನಮ್ಮ ಏನು ಸಂವಿಧಾನಾತ್ಮಕ ನಾಯಕ, ನಮಗೇನಾದರೂ ಒಂದು ಏನು ನೀರಿನ ಹೋರಾಟ ಮಾಡ್ತಾ ಇದ್ದೀವಿ, ಏನು ಅದ್ರ ಬಗ್ಗೆ ಕಳಕಳಿ ಇಲ್ಲ. ರೋಡುಗಳಂತೂ ಗಬ್ಬೆದ್ದೋಗಿದೆ, ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ. ಯಾವ ಹಳ್ಳದಲ್ಲಿ ಬಿದ್ದು ಯಾರು ಏನಾಗ್ತಾರೆ ಅನ್ನೋವಂತಹ ಪರಿಜ್ಞಾನ ಇಲ್ಲ. ಆ ಗುಂಡಿಗಳನ್ನು ಮುಚ್ಚುವಂಥ ತೇಪೆ ಹಾಕುವಂಥ ಕೆಲಸ ಕೂಡ ಮಾಡಬೇಕು ಅನ್ನೋವಂತಹ ಒಂದು ಪರಿಜ್ಞಾನ ಇಲ್ದಿರೋವಂತಹ ಶಾಸಕರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿರೋದು ನಿಜಕ್ಕೂ ಚಿಕ್ಕಬಳ್ಳಾಪುರ ಜನತೆಯ ದುರ್ದೈವ. ನಿಜಕ್ಕೂ ಇದು ಸರಿ ಹೋಗಬೇಕು. ಚಿಕ್ಕಬಳ್ಳಾಪುರ ಶಾಸಕರು ಇನ್ನಿರೋವಂಥ 1.5-1.25 ವರ್ಷ ಆದರೂ ಸರಿಯಾಗಿ ದುಡಿದು ಅಟ್ಲೀಸ್ಟ್ ಏನು ಜನ ಅದನ್ನು ಮಾಡಿದ್ದಾರೆ, ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಅವ್ರಿಗೊಂದು ಮರ್ಯಾದೆ ಕೊಡೋ ಕೆಲಸ ಅಂತ. ಇನ್ನೇನು ಚಿಕ್ಕಬಳ್ಳಾಪುರನೂ ಮಾಡ್ತೀನಿ ಅಂತ ಹೇಳಿದ್ರು, ಚಿಕ್ಕಬಳ್ಳಾಪುರನೂ ಆಗಿಲ್ಲ, ಸಿಂಗಾಪುರ ಆಗಿಲ್ಲ, ಇನ್ನೂ ಏನೋ ಎಲ್ಲ ಸ್ಲಮ್ ಆಗಿಬಿಟ್ಟಿದೆ ಚಿಕ್ಕಬಳ್ಳಾಪುರ. ಇದನ್ನು ಮಾಡೋ ಅಂಥ ಕೆಲಸ ಇನ್ನಾದರೂ ದಯವಿಟ್ಟು ಬಂದು ಅಲ್ಲಿ ತ್ಯಾಪೆ ಹಾಕುವಂಥ ಕೆಲಸ ಆದರೂ ಮಾಡಿ. ಇನ್ನು 1.5 ವರ್ಷ ಇದೆ. ಈಗ ಹೊಸದಾಗಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವ್ರನ್ನ ಹಿಡ್ಕೊಂಡು ನೀವೇನು ಕೆಲಸ ಮಾಡ್ತಿರೋ ಗೊತ್ತಿಲ್ಲ. ಅಂತಹ ಸಿದ್ದರಾಮಯ್ಯನವರು ಹಿಂದುಳಿದ ಏನು ಜನಗಳಿಗೆ ಇನ್ನೊಬ್ಬರಿಗೆ ಸ್ಪಂದಿಸ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಇವಾಗಿಲ್ಲ. ಇವಾಗ ಒಬ್ಬರು ಹೈಟೆಕ್ ಮುಖ್ಯಮಂತ್ರಿ ಬಂದಿದ್ದಾರೆ. ಬೆಂಗಳೂರನ್ನ ಮಾತ್ರ ಕಾನ್ಸಂಟ್ರೇಟ್, ನಿನ್ನೆ ಅವ್ರು ಏನೋ ಒಂದು 4-5 ಯೋಜನೆಗಳು ಮಾಡಿರೋದ್ರಲ್ಲಿ ಹೆಚ್ಚಾಗಿ ಸಿಂಹಪಾಲು ಬೆಂಗಳೂರಿಗಿದೆ ಅದರಲ್ಲಿ. ಆದರೆ ನಾನು ಹೇಳ್ತಾ ಇರೋದು, ದಯವಿಟ್ಟು ನೀವು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು, ನೀವು ವಿಧಾನಸೌಧದಲ್ಲಿರಬೇಕು, ಇಲ್ಲ ಮುಖ್ಯಮಂತ್ರಿಗಳ ಮನೆ ಹತ್ರ ಇರಬೇಕು, ಯಾವುದಾದ್ರು ಸಚಿವರ ಮನೆಗಳ ಹತ್ರ ಇರಬೇಕು, ಅನುದಾನ ತರೋಕ್ಕೆ ಪ್ರಯತ್ನ ಪಡಬೇಕು, ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇರಬೇಕು. ಚಿಕ್ಕಬಳ್ಳಾಪುರ ಜನತೆಯ ಧ್ವನಿ ಆಗಬೇಕು. ನೀವು ಯಾವತ್ತಾಗ್ತೀರಾ? ನಿಮ್ಗೇನಾದ್ರು ಪರಿಜ್ಞಾನನೇ ಇಲ್ದಿರಾ, ಇದನ್ನು ತುಂಬ ನೀವು ಲೈಟಾಗಿ ತೊಗೊಂಬಿಟ್ಟಿದ್ದೀರಾ. ಶಾಸಕ ಸ್ಥಾನ ಅಂತಂದರೆ ನಿಮಗೇನೋ 3 ತಲಾಂತರಗಳಿಂದ ಬಂದಂತಹ ಶಾಸಕರು ಇಷ್ಟೊಂದು ಬೇಜವಾಬ್ದಾರಿಯಾಗಿ ನೆಗ್ಲೆಕ್ಟ್ ಆಗಿ ನಡ್ಕೊಳಲ್ಲ. 3 ತಿಂಗಳು ತಾವು ಬಂದಿಲ್ಲ ಅಂತಂದರೆ ಏನರ್ಥ? ಏನು ಜನ ಅಷ್ಟೊಂದು ನೀವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿದೆ ನಮ್ಮ ಜನನ, ಚಿಕ್ಕಬಳ್ಳಾಪುರ ಜನತೆನ? ಇದು ತಪ್ಪು ಶಾಸಕರೇ. ನೀವೇನು ಇಷ್ಟು ದಿವಸ ನೀವು ನಾಟಕ ಮಾಡ್ತಿದ್ರಿ, ನಾನು ಮನೆಗೆ ಹೋಗ್ತೀನಿ, ಇನ್ನೊಂದು ಮಾಡ್ತೀನಿ, ಅದರಿಂದ ಯಾವುದೂ ಪ್ರಯೋಜನ ಆಗಿಲ್ಲ. ತಾವು ಮಾತೆತ್ತೋದು ಯಾವುದ್ರ ಬಗ್ಗೆ ಎತ್ತೀರಾ ಅಂತಂದರೆ, ಅಮ್ಮ ಆ್ಯಂಬುಲೆನ್ಸು ಕೈ ಮುಗಿದು ಹೇಳ್ತೀವಿ, 100% ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಜೆಕ್ಟ್. ಕೈ ಮುಗಿದು ನಾವು ಒಪ್ಕೊತೀವಲ್ಲ, ಅಮ್ಮ ಆ್ಯಂಬುಲೆನ್ಸ್ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ. ಅದು ನೀವು ಶಾಸಕರಾಗಿಲ್ಲ ಅಂದರೂ ಸಹ ಮಾಡ್ಬೋದಲ್ಲ. ಅದೊಬ್ಬ ಖಾಸಗಿ ವ್ಯಕ್ತಿಯಾಗಿ ತಾವು ಮಾಡ್ಬೋದು. ಏನು ಶಾಸಕರಾಗಿ ಇಲ್ಲೇನು ನೀವು ಇನ್ನೇನೋ ಅಲ್ಲಿಂದ ಹಣ ಸಂಪಾದನೆ ಮಾಡಿ ಏನೋ ಅಮ್ಮ ಆ್ಯಂಬುಲೆನ್ಸ್ಗೆ ಏನು ಕೊಡ್ತಿಲ್ಲಲ್ಲ, ಅದನ್ನು ನೀವು ಖಾಸಗಿ ವ್ಯಕ್ತಿಯಾಗಿ ಸಹ ಮಾಡ್ಬೋದು. ಶಾಸಕರಾಗಿ ಸಂವಿಧಾನದತ್ತವಾದಂತಹ ಶಕ್ತಿಯನ್ನು ಉಪಯೋಗಿಸಿ ಮುಖ್ಯಮಂತ್ರಿಗಳನ್ನು, ಸಚಿವರನ್ನು, ಅಧಿಕಾರಿಗಳನ್ನು ಹಿಡಿದು ಏನು ಕೆಲಸ ಮಾಡ್ತಿದ್ದೀರಾ ಅಂತ ತಾವು ಹೇಳಬೇಕು ಜನತೆಗೆ. ಯಾವಾಗ ಇದು ಸರಿ ಹೋಗುತ್ತೆ? ಏನು ನಮ್ಮ ಕೂಗು ಅರಣ್ಯ ರೋದನ ಆಗ್ಬಿಟ್ಟಿದೆ, ಯಾರು ಕೇಳೋರೇ ಇಲ್ದಿರ ಆಗ್ಬಿಟ್ಟಿದೆ ನಮ್ಮನ್ನು ಅಂತಂದರೆ. ಇದು ಟೇಕನ್ ಫಾರ್ ಗ್ರಾಂಟೆಡ್ ಚಿಕ್ಕಬಳ್ಳಾಪುರ ಜನತೆನ. ಇದು ಸರಿ ಹೋಗಬೇಕು. ಚಿಕ್ಕಬಳ್ಳಾಪುರದ ರಸ್ತೆಗಳು ಸರಿ ಹೋಗಬೇಕು. ನೋಡಿ ಎಷ್ಟೊಂದು ಚಾವಣಿಗಳು ಕುಸಿಯೋ ಅಂಥದ್ದಿದೆ ನಮ್ಮ ಸರ್ಕಾರಿ ಶಾಲೆಗಳ ಚಾವಣಿಗಳು. ನಿನ್ನೆ ಸಹ ಯಾವುದೋ ಒಂದು ಪೇಪರಲ್ಲಿ ಆರ್ಟಿಕಲ್ ಓದ್ತಿದ್ದೆ. ನಿಜವಾಗ್ಲೂ ಬೇಜಾರಾಗುವಂಥದ್ದು. ಚಿಕ್ಕಬಳ್ಳಾಪುರ ಮೋಸ್ಟ್ಲಿ ಸೆಕೆಂಡ್ ಏನೋ ಬರ್ತಿದೆ. ಅಂದರೆ ಈ ಥರ ಹೀನಾಯವಾದ ಸ್ಥಿತಿಯಲ್ಲಿರುವಂತಹ ಶಾಲೆಗಳನ್ನ ನೋಡಿದ್ರೆ, ಸರ್ಕಾರಿ ಶಾಲೆಗಳನ್ನ ಯಾವಾಗ ಇದನ್ನೆಲ್ಲ ಅಡ್ರೆಸ್ ಮಾಡ್ತೀರಾ ತಾವು? ಆಸ್ಪತ್ರೆಗಳ ಗತಿ ಏನಾಗಿದೆ ಅಂತ ತಾವು ನೋಡಿದ್ದೀರಾ? ಆಸ್ಪತ್ರೆಗಳ ಆ ಶೌಚಾಲಯಗಳು ಯಾವ ರೀತಿ ಇದೆ? ಅಲ್ಲಿನ ವೈದ್ಯರು ಸರಿಯಾಗಿ ಬರ್ತಿದ್ದಾರಾ? ಅಲ್ಲಿ ಮಾತ್ರೆಗಳು ಸರಿ ಇದೆಯಾ? ಅಲ್ಲಿನ ನರ್ಸ್ಗಳು ಕೆಲಸ ಸರಿ ಮಾಡ್ತಿದ್ದಾರಾ? ಅದನ್ನು ಯಾವತ್ತಾದರೂ ತಾವು ಅಡ್ರೆಸ್ ಮಾಡೋದನ್ನು ನಾವು ಯಾವತ್ತೂ ನೋಡೇ ಇಲ್ಲ. ನಾವೇ ಹೇಳ್ಕೊಡ್ತಾ ಇದ್ದೀವಿ, ಸ್ವಾಮಿ ನೀವು ಬನ್ನಿ, ಇಲ್ಲಿ ಬಂದರೆ ನಿಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ಹಾಸ್ಪಿಟ್ಲಿಗೆ ಹೋಗಿ ನೀವು ವ್ಯೂಸ್ ಜಾಸ್ತಿ ಆಗುತ್ತೆ, ನಿಮ್ಗೆ ಲೈಕ್ಸ್ ಜಾಸ್ತಿ ಬರುತ್ತೆ, ಒಳ್ಳೆ ಕಾಮೆಂಟ್ಸ್ ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೇ ಹೇಳ್ತಾ ಇದ್ದೀವಲ್ಲ, ನಾವು ನಿಮ್ಮ ಆಪೋಸಿಷನಲ್ಲಿ ಇದ್ರೂ ನಾವು ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀವಿ ಯಾವ ರೀತಿ ತಾವು ಜನಪ್ರಿಯರಾಗ್ಬೋದು ಅಂತ. ದಯವಿಟ್ಟು ಬನ್ನಿ, ಕೆಲಸ ಮಾಡಿ. ಎಲ್ಲೆಲ್ಲಿ ರಸ್ತೆಗಳಿಲ್ವೋ ಅಲ್ಲಿ ಹೋಗಿ ನಿಂತ್ಕೊಂಡು ಅಧಿಕಾರಿಗಳನ್ನು ತರಾಟೆಗೆ ತಗೊಂಡು ಅನುದಾನ ತೊಗೊಂಬಂದು ರಸ್ತೆಗಳನ್ನು ಸರಿ ಮಾಡಿರಿ ರೀ. ಎಷ್ಟು ದಿವಸ ಇದೆಲ್ಲ ಆಟ ನಿಮ್ಮದು? ನಿಜಕ್ಕೂ ಚಿಕ್ಕಬಳ್ಳಾಪುರ ಜನತೆ ರೋಸ್ ಹೋಗ್ಬಿಟ್ಟಿದ್ದಾರೆ. ಇದು ತುಂಬ ಅವ್ರ ಭೂಮಿಗೆ ಬಗ್ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜನತೆ. ತುಂಬ ತಾಳ್ಮೆಯಿಂದ ಇದ್ದಾರೆ. ಇದನ್ನು ತಾವು ಮಿಸ್ಯೂಸ್ ಮಾಡೋದು ಬೇಡ ಅಂತ ಈ ಮುಖಾಂತರ ಶಾಸಕರಿಗೆ ಕಟ್ಟುನಿಟ್ಟಾಗಿ ಎಚ್ಚರಿಕೆ ಕೊಡ್ತಾ ಇದ್ವಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಬಸವನಗುಡಿ ಬೆಂಗಳೂರು ಅಡಿಯಲ್ಲಿ ಭಾಗೇಪಲ್ಲಿ ನ್ಯಾಷನಲ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿದೆ. ಡಾಕ್ಟರ್ H. ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ನ್ಯಾಷನಲ್ PU ಕಾಲೇಜು ಬಾಗೇಪಲ್ಲಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ಉತ್ತಮ ಸಂಯೋಜನೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ.
ಸೈನ್ಸ್ PCMB ಹಾಗೂ PCMCS, ಕಾಮರ್ಸ್ HEBA ಹಾಗೂ EBACS, ಆರ್ಟ್ಸ್ HESP, ನಿಯಮಿತ PU ಪಠ್ಯಕ್ರಮದ ಜೊತೆಗೆ KCET ಮತ್ತು ನೀಟ್ಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಆಧುನಿಕ ಪ್ರಯೋಗಾಲಯಗಳು, ದೊಡ್ಡ ಗ್ರಂಥಾಲಯ, ಅನುಭವಿ ಮತ್ತು ಪರಿಣಿತ ಅಧ್ಯಾಪಕರು ಇದು ನ್ಯಾಷನಲ್ PU ಕಾಲೇಜಿನ ವಿಶೇಷತೆ. ಉಚಿತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುವುದು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನ್ಯಾಷನಲ್ ಕಾಲೇಜು ಭಾಗೇಪಲ್ಲಿಯಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಾದ NCC ಮತ್ತು NSS ತರಬೇತಿಯನ್ನು ನೀಡಲಾಗುತ್ತದೆ. SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಉಚಿತ ದಾಖಲಾತಿ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು. ನಿಮ್ಮ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಇಂದೇ ದಾಖಲಾಗಿ. ಸಂಪರ್ಕಿಸಿ ಪ್ರಾಂಶುಪಾಲರು ಡಾಕ್ಟರ್ ವೆಂಕಟಾ ಶಿವಾರೆಡ್ಡಿ B. ಮೊಬೈಲ್ ಸಂಖ್ಯೆ 9880380308. ಮತ್ತೊಂದು ಸಂಖ್ಯೆ 9480115846. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ 2ನೇ ಹಂತದ ಒಳಚರಂಡಿ ಯೋಜನೆ ಕಾಮಗಾರಿ ಕಳಪೆಯಿಂದ ಕೂಡಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿಸಿ ಕಾಮಗಾರಿ ಗುಣಮಟ್ಟ ಪರಿಶೀಲಿಸಲು ತನಿಖೆ ನಡೆಸಬೇಕೆಂದು ಶಿಡ್ಲಘಟ್ಟ ನಗರಸಭೆ ಮಾಜಿ ಅಧ್ಯಕ್ಷ B. ಅನ್ಸುರ್ ಪಾಷಾ ಆಗ್ರಹಿಸಿದ್ದಾರೆ. ಶಿಡ್ಲಘಟ್ಟದಲ್ಲಿ ಎಲ್ಲ ಯಾವ ನಿಮ್ ಶಿಡ್ಲಘಟ್ಟದಲ್ಲಿ ಎಲ್ಲಾರು ಸಿಗ್ತಾರೆ ಎತ್ಕೊಂಡ್ಬಿಟ್ರೆ ಪೈಪ್ ನಾನು ತಗೊಂಡಿದ್ದೀನಿ. ಪೈಪ್ ಸಿಗಲ್ಲ, ಈ ತರ ನಾವು ತಗೊಂಬಂದು ಆಗ್ತಾ ಇರೋದು ಅದು ನಮ್ದು ಅದು ತಗೊಂಡು. ಶಿಡ್ಲಘಟ್ಟ ನಗರದ 2ನೇ ಕಾರ್ಮಿಕ ನಗರದಲ್ಲಿ ನಡೆಯುತ್ತಿರುವ ಒಳಚರಂಡಿ ಯೋಜನೆಯ 2ನೇ ಹಂತದ ಕಾಮಗಾರಿಯ ಸ್ಥಳವನ್ನು ಪರಿಶೀಲಿಸಿ ಮಾತನಾಡಿದ ನಗರಸಭೆ ಮಾಜಿ ಅಧ್ಯಕ್ಷ B. ಅನ್ಸುರ್ ಪಾಷಾ, ಇವತ್ತು ನಾವು ವಾರ್ಡ್ ನಂಬರ್ 29, 17, 12 ಮತ್ತು 24, 25, 26 ಈ ಪ್ರಾಂತದಲ್ಲಿ ಏನು UGD ಸೆಕೆಂಡ್ ಫೇಸ್ನಲ್ಲಿ ಕೆಲಸ ನಡೀತಾ ಇದೆ. ನನಗೆ ರಾತ್ರಿ ಮಾಹಿತಿ ಸಿಕ್ತು, ಸೆಕೆಂಡ್ ಕಾರ್ಮಿಕ ನಗರದಲ್ಲಿ ಕೆಲಸ ನಡೀತಾ ಇದೆ ಅಂತೇಳಿ. ಸೊ ಇದ್ರೂ ಈಗ ಕನ್ಸಲ್ಟ್ ಅಧಿಕಾರಿಗಳು ನೋಡ್ಕೊಂಡು ಸೂಪರ್ವೈಸಿಂಗ್ ಮಾಡಿಕೊಂಡು ಕೆಲಸ ಮಾಡಿಸ್ಕೊಳ್ತಾರೆ ಅಂತೇಳಿ ಆ ಭಾವನೆಯಲ್ಲಿ ನಾವು ಇದ್ದೀವಿ. ಬೆಳಿಗ್ಗೆನೇ ಅಲ್ಲಿ ಸ್ಥಳದಲ್ಲಿ ಇರುವ ಸಾರ್ವಜನಿಕರು ನಮಗೆ ಫೋನ್ ಮಾಡಿ ಈ ಥರ ಕೆಲಸ ಲೋಪದೋಷಗಳಾಗ್ತಾಯಿದೆ, ಇಲ್ಲಿ ಯಾರು ಈಗವರೆಗೂ ಕಣ್ಣಲ್ಲಿ ನೋಡಲಿಲ್ಲ, ಬಂದಿಲ್ಲ, ಅಧಿಕಾರಿಗಳು ಬೇರೆಯವರು ನೀವು ಬಂದು ಇಲ್ಲಿ ಪರಿಶೀಲನೆ ಮಾಡಬೇಕು. ಇಲ್ಲಿ ವರ್ಕರ್ಸು ನಮ್ಮ ಹತ್ರ ಪ್ರತಿ ಮನೆಯಲ್ಲಿ 1,000 ರೂಪಾಯಿ ಬೇಡಿಕೆ ಇಡ್ತಾ ಇದ್ದಾರೆ. ಆ ದೃಷ್ಟಿನಲ್ಲಿ ನೀವು ಬಂದು ಇದು ಬಗೆಹರಿಸಬೇಕು ಅಂತ ನನ್ನ ಹತ್ರ ಪ್ರಸ್ತಾಪ ಇಟ್ಟು ನಾನು ಸ್ಥಳದಲ್ಲಿ ಹೋಗಿ ಪರಿಶೀಲನೆ ಮಾಡಿದೆ. ಅಲ್ಲಿ ಕೆಲಸ ಸಂಪೂರ್ಣ ಲೋಪದೋಷಗಳು ನಡೀತಾ ಇದೆ, ಕಳಪೆ ಕೆಲಸ ನಡೀತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಲ್ಲ. ಯಾರೋ ಕಾಂಟ್ರಾಕ್ಟ್ರಿಗೆ ಫೋನ್ನಲ್ಲಿ ಮಾತಾಡಿದ್ರೆ ನಾವು ಏನಿದೆ ಅದು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ಸರಿ, ನಾನು ಕನ್ಸಲ್ಟ್ ಇಲಾಖೆ KU DBWS ಅವ್ರಿಗೆ ಫೋನ್ ಮಾಡಿದೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ, ನಮ್ಮ PD ಸಾಹೇಬ್ರಿಗೂ ಹೇಳಿದೆ, ಏನು ಊನ್ ಪೈಪ್ ಹಾಕ್ತಾ ಇದ್ದಾರೆ, ಅದಕ್ಕೆ ಗ್ಯಾಸ್ಕೆಟ್ ಹಾಕಬೇಕು, ಎಸ್ಟಿಮೇಟ್ನಲ್ಲಿದೆ, ಪ್ರಾಬ್ಲಮ್ ಇದೆ, ಅವ್ರು ಮಾಡ್ತಾ ಇರೋದು ತಪ್ಪು, ಗ್ಯಾಸ್ಕೆಟ್ ಕಂಪಲ್ಸರಿ ಹಾಕಬೇಕು ಅಂತ ಹೇಳಿದ್ರು. ಅಲ್ಲಿ ಸೂಪರ್ವೈಸರ್ ಇರೋರು ಯಾರು ಕೇಳಿದ್ರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ, ನಾವು ನೀವು ಕೆಲಸ ಮಾಡಿ ಅಂದರೆ ಮಾಡ್ತೀವಿಲ್ಲ ಅಂದರೆ ನಾವು ನಿಲ್ಸಕ್ಕೆ ಬಿಡ್ತೀವಿ ಅಂತ ನನಗೇ ಅವನು ಪ್ರಸ್ತಾಪ ಮಾಡ್ದ. ನಾನು ನೋಡಪ್ಪ, ನಾನು ಕೆಲಸ ನಿಲ್ಸಕ್ಕೆ ಬಂದಿಲ್ಲ, ಆದರೆ ಕೆಲಸ ಏನಿದೆ ಲೀಗಲಾಗಿ ಕರೆಕ್ಟಾಗಿ ಮಾಡಿ ಅಂತ ನಾನು ಅಡ್ವೈಸ್ ಮಾಡ್ತಾ ಇರೋದು ಅಂಥೇಳಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾನು ದೂರವಾಣಿ ಮುಖಾಂತರ ಮಾಹಿತಿ ಕೊಟ್ಟೆ. ಸ್ಥಳದ GPS ಫೋಟೋ ವಿಡಿಯೋ ಎಲ್ಲ ಫಾರ್ವರ್ಡ್ ಮಾಡಿದ್ದೀನಿ. ಪೈಪ್ ಎಲ್ಲನೂ ಕಾಲರ್ಸ್ ಎಲ್ಲ ಜೈಂಟ್ ಏನು ಹಾಕ್ತೀವಿ ಅವೆಲ್ಲ ಕಟ್ಟಾಗಿದೆ, ಅಂಥವೆಲ್ಲ ಭೂಮಿನಲ್ಲಿ ಆಗಿಬಿಟ್ಟು ಅದ್ರ ಮೇಲೆ ಚೀಲ ಹಾಕಿ ಮುಚ್ಚಾಕ್ಬಿಟ್ಟಿದ್ದಾರೆ. ಇದು ಲೈಫ್ ಲಾಂಗು ಇಲ್ಲಿ ಇರೋ ಪ್ರಾಂತದಲ್ಲಿ ಜನ UGD ನೀರು ಏನು ಸೋರ್ಸ್ ಹೊಡಿತದೆ ಅದೆಲ್ಲ ಲೀಕೇಜ್ ಆಗಿ ಮತ್ತೆ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಸೂಕ್ತ ಕ್ರಮ ತಗೊಂಡು ಕಾಂಟ್ರಾಕ್ಟ್ರ್ ಮೇಲೆ ಅಥವಾ ಸಂಬಂಧಪಟ್ಟ ಯಾರು ಗುತ್ತಿಗೆ ಕಾಂಟ್ರಾಕ್ಟ್ರ್ ಮೇಲೆ ಕ್ರಮ ತಗೊಂಡು ಇದು ಸ್ಥಳಕ್ಕೆ ಪರಿಶೀಲನೆ ಮಾಡಿ ಏನು ಕೆಲಸ ಪ್ರಾರಂಭದಲ್ಲಿ ಏನು ಮಾಡಿದ್ದಾರೆ ಅದು ನೀಟಾಗಿ
ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದು ಗಮನ ಇರಿಸಬೇಕು. ತಪ್ಪದಲ್ಲಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೇಲೆ ಸರ್ಕಾರ ಲೆವೆಲ್ನಲ್ಲಿ ಇದು ನಾನು ಗಮನಕ್ಕೆ ತಂದು ಇದ್ರ ಮೇಲೆ ಇನ್ಕ್ವೈರಿ ಒಂದು ಅಪಾಯಿಂಟ್ ಮಾಡಿಸಿ ಇದು ಪರಿಶೀಲನೆ ಮಾಡಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಕಾಲಾವಕಾಶ ನೋಡ್ತಿದ್ದ 3ನೇ ತಾರೀಕು ಸರ್ಕಾರ ರಚನೆ ಆಗುತ್ತೆ. ಅದಕ್ಕೆ ನಾವು ಸೈಲೆಂಟಾಗಿದ್ದೀವಿ. ನನ್ನ ಕಣ್ಣಲ್ಲಿ ಬಿದ್ದಿದೆ ಲೋಪದೋಷಿಗಳು ಕಳಪೆ ಕೆಲಸ ನಡೀತಾ ಇದೆ ಅಂತೇಳಿ. ಅಂಥದಕ್ಕೆಲ್ಲ ನಮ್ಮ ಸರ್ಕಾರ ಇರಲ್ಲ. ಇದು ನಮ್ಮ ಇಲಾಖೆಯಿಂದ ನಮ್ಮ ನಗರಸಭೆ ಅಂತೂ ಕೆಲಸಕ್ಕೆ ಬಂದಿರೋ ಥರ ಆಗಿಬಿಟ್ಟಿದೆ. ಒಬ್ಬರೂ ಸಹ ಇಲ್ಲಿ ತಿರುಗಿ ನೋಡ್ತಾ ಇಲ್ಲ. ಸುಮಾರು 30 ಕೋಟಿ ಸೆಕೆಂಡ್ ಫೇಸು ಪ್ರಮಾಣದಲ್ಲಿ ಕೆಲಸ ನಡೀತಾ ಇದ್ದು ನಮ್ಮ ಪೀರಿಯಡ್ನಲ್ಲಿ ನಾನು ಅಧ್ಯಕ್ಷನಿದ್ದ ಇನ್ನೂ ಸುಮಾರು ಇದು ಲೈನ್ ಎಸ್ಟಿಮೇಟು DPR ಮಾಡೋಕ್ಕೆ ಒಂದು 22 ಲಕ್ಷ ನಾವು ನಗರಸಭೆಯಿಂದ ದುಡ್ಡು ಕಟ್ಟಿದ್ದೀವಿ. ಅದು ಮಾಡಬೇಕಾಗಿದ್ದು ಬೇರೆ ಇಲಾಖೆ, ಈಗ ಮಾಡ್ತಾ ಇರೋದು ಬೇರೆಯವರು. ಅದ್ರ ಮೇಲೆ ನಾವು ಗಮನ ತಗೊಂಡ್ವಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತ ಏನು ಜಿಲ್ಲಾ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಆಡಳಿತದಲ್ಲಿ ನಗರಸಭೆ ನಡೀತಾ ಇದೆ. ತಾವು ಇದು ಸೂಕ್ಷ್ಮವಾಗಿ ಇದು ಗಮನಕ್ಕೆ ತಗೊಂಡು ಇದರ ಮೇಲೆ ಕ್ರಮ ತಗೋಬೇಕಂತೇಳಿ ನಾನು ದೂರವಾಣಿ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಇದು ಜನರ ಪರ ಕೆಲಸ ಇರೋದು. ಕಾಂಟ್ರಾಕ್ಟ್ರು ಲಾಬಿ ಮಾಡಿಕೊಂಡು ಲೂಟಿ ಮಾಡ್ಕೊಂಡು ಹೋಗೋದಕ್ಕೆ ನಾವು ಇದು ಸಾಧ್ಯ ಆಗೋಕ್ಕೆ ಬಿಡೋದಿಲ್ಲ ಅಂಥೇಳಿ ನಾನು ಈ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿಡ್ಲಘಟ್ಟ ನಗರದಲ್ಲಿ ಮಳೆ ನೀರು ಮತ್ತು ತ್ಯಾಜ್ಯ ನೀರು ಸರಾಗವಾಗಿ ಹರಿಯಲು ಸರ್ಕಾರ ಒಳಚರಂಡಿ 2ನೇ ಹಂತದ ಯೋಜನೆಗೆ ಮಂಜೂರಾತಿ ನೀಡಿದೆ. ಆದರೆ ಕಾಮಗಾರಿಯನ್ನು ನಿರ್ವಹಿಸುತ್ತಿರುವ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕಾಮಗಾರಿ ಕಳಪೆಯಿಂದ ನಡೆಯುತ್ತಿದ್ದರೂ ಯಾರು ಹೇಳುವವರು ಕೇಳುವವರು ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಕೈಗೊಳ್ಳುತ್ತಿರುವ ಒಳಚರಂಡಿಯ ಕಾಮಗಾರಿಯಲ್ಲಿ ಒಡೆದು ಹೋಗಿರುವ ಪೈಪುಗಳನ್ನು ಬಳಕೆ ಮಾಡಲಾಗುತ್ತಿದೆ. ಅಂದಾಜು ವೆಚ್ಚದ ಮೂಲಕ ಕೈಗೊಳ್ಳಬೇಕಾದ ಕಾಮಗಾರಿಗಳನ್ನು ಕೈಗೊಳ್ಳುತ್ತಿಲ್ಲ. ಗ್ಯಾಸ್ಕೆಟ್ ಹಾಕಬೇಕು ಎಂದು ಸ್ಪಷ್ಟ ನಿರ್ದೇಶನ ಇದ್ದರೂ ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರ ಅದನ್ನು ಕಡೆಗಣಿಸಿದ್ದಾರೆ. ಪ್ರಶ್ನಿಸಿದರೆ ನಮ್ಮಲ್ಲಿ ಗ್ಯಾಸ್ಕೆಟ್ ಸ್ಟಾಕ್ ಇಲ್ಲ, ತಾವು ಕಾಮಗಾರಿ ನಡೆಸಿ ಅಂದರೆ ನಡೆಸುತ್ತೇವೆ, ಇಲ್ಲ ಅಂದರೆ ಕಾಮಗಾರಿ ನಿಲ್ಲಿಸುತ್ತೇವೆ ಎಂದು ಬೇಜವಾಬ್ದಾರಿಯಿಂದ ಉತ್ತರ ನೀಡುತ್ತಿದ್ದಾರೆ ಎಂದು ದೂರಿದರು. ಒಳಚರಂಡಿ ಕಾಮಗಾರಿ ನಡೆಸುವವರು ನಾಗರಿಕರಿಂದ ಯುಜಿಡಿ ಸಂಪರ್ಕಾಗಿ ಅಕ್ರಮವಾಗಿ ತಲಾ 1,000 ರುಗಳು ವಸೂಲಿ ಮಾಡುತ್ತಿದ್ದು, ನಗರಸಭೆಯ ಅಧಿಕಾರಿಗಳು ಕನಿಷ್ಠ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡುವ ಗೋಜಿಗೆ ಹೋಗಿಲ್ಲ. ಕೋಟ್ಯಾಂತರ ರುಗಳ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿ ಕಳಪೆಯಿಂದ ಕೂಡಿದರೆ ಮುಂದಿನ ದಿನಗಳಲ್ಲಿ ಆಗುವ ತೊಂದರೆಗಳಿಗೆ ಜವಾಬ್ದಾರರು ಯಾರು ಎಂದು ಪ್ರಶ್ನಿಸಿದ್ದಾರೆ. ನಗರದಲ್ಲಿ ನಡೆಯುತ್ತಿರುವ ಒಳಚರಂಡಿಯ ಕಳಪೆ ಕಾಮಗಾರಿಗಳ ಕುರಿತು ವರದಿಗಳನ್ನು ಹಿರಿಯ ಅಧಿಕಾರಿಗಳಿಗೆ ಕಳಿಸಿದ್ದೇವೆ. ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳು ಒಳಚರಂಡಿಯ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಲು ತನಿಖೆ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಬಾಗೇಪಲ್ಲಿ ತಾಲೂಕು ಕೇಂದ್ರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಸ್ಥಳೀಯ ಎಪಿಎಂಸಿ ಆಡಳಿತ ಮಂಡಳಿ ಸ್ವಚ್ಛತಾ ಕಾರ್ಯ ಮರೆತಿರುವುದರಿಂದ ಇಡೀ ಮಾರುಕಟ್ಟೆ ಪ್ರಾಂಗಣ ಅನೈರ್ಮಲ್ಯಕ್ಕೆ ತುತ್ತಾಗಿ ಮಾರುಕಟ್ಟೆ ವ್ಯಾಪಾರಸ್ಥರ ಮತ್ತು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇವತ್ತು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮೂಲಭೂತವಾದ ಸಮಸ್ಯೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ಸುಮಾರು 1 ವರ್ಷದಿಂದ ಸುಮಾರು ಮನವಿ ಪತ್ರಗಳನ್ನು ನಾವು ಕೊಟ್ಟಿರುತ್ತೇವೆ. ಇಲ್ಲಿನ ರೈತರು ಮತ್ತು ದಲ್ಲಾಳಿಗಳು ಇಲ್ಲಿರುವಂಥ ಎಲ್ಲರೂ ಅಧಿಕಾರಿಗಳಿಗೆ, ತಾಲೂಕು ಆಫೀಸ್ಗೆ ಮತ್ತು ಇಲ್ಲಿ ಎಪಿಎಂಸಿ ಮಾರುಕಟ್ಟೆನ ಅಧಿಕಾರಿಗಳಿಗೆ ಕೊಟ್ಟಿರುತ್ತೇವೆ. ಆದರೆ ಅವರು ಯಾವುದೇ ರೀತಿ ಇವತ್ತು ಅವರು ಕ್ರಮ ತೆಗೆದುಕೊಳ್ಳದೇ ಇರೋದರಿಂದ ಇವತ್ತು ಇಲ್ಲಿ ಮೂಲಭೂತವಾದ ಸಮಸ್ಯೆಗಳು ದಿನೇ ದಿನೇ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲಿ ರೈತರು ತರ್ತಾ ಇರುವಂಥ ತರಕಾರಿಗಳು ಸೇಲ್ ಆಗ್ತಾ ಇಲ್ಲ. ಬಾಗೇಪಲ್ಲಿ ತಾಲೂಕು ಕೇಂದ್ರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಸ್ಥಳೀಯ ಎಪಿಎಂಸಿ ಆಡಳಿತ ಮಂಡಳಿ ಸ್ವಚ್ಛತಾ ಕಾರ್ಯ ಮರೆತಿರುವುದರಿಂದ ಇಡೀ ಮಾರುಕಟ್ಟೆ ಪ್ರಾಂಗಣ ಅನೈರ್ಮಲ್ಯಕ್ಕೆ ತುತ್ತಾಗಿ ಮಾರುಕಟ್ಟೆ ವ್ಯಾಪಾರಸ್ಥರ ಮತ್ತು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಲ್ಲೆಂದರಲ್ಲಿ ಕಸ, ತರಕಾರಿ, ತ್ಯಾಜ್ಯದ ಜೊತೆಗೆ ಮಳೆ ಬಂದರೆ ಇಡೀ ಪ್ರಾಂಗಣವೇ ಕೆಸರುಗದ್ದೆಯಾಗಲಿದ್ದು, ಇದೆಲ್ಲವನ್ನು ನೋಡಿದರೆ ವಾಕರಿಕೆ ಉಂಟಾಗಲಿದ್ದು, ನಿತ್ಯವೂ ಈ ನರಕ ಯಾತನೆಯಲ್ಲಿ ಕಾಲ ದೂಡುವ ಇಲ್ಲಿನ ರೈತರು ವಿವಿಧ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಮಾರುಕಟ್ಟೆ ಪ್ರಾಂಗಣದಲ್ಲಿ ಕೊಳೆತ ತರಕಾರಿಗಳ ತ್ಯಾಜ್ಯ, ಕಸ ಕಡ್ಡಿಗಳು,
ತರಕಾರಿ ಟೊಮೆಟೊಗಳು ಎಲ್ಲೆಂದರಲ್ಲಿ ರಾಶಿ ರಾಶಿ, ದುರ್ವಾಸನೆ, ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ, ರೈತರಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಕುಡಿಯುವ ನೀರು ಇಲ್ಲ. ಹೀಗೆ ಹಲವಾರು ಸಮಸ್ಯೆಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಪ್ರತಿನಿತ್ಯ ಕಾಣಿಸುತ್ತಿದೆ. ಪ್ರತಿದಿನ ಕೂಲಿ ಕಾರ್ಮಿಕರು, ಮಂಡಿ ಮಾಲೀಕರು ಹಾನಿಯಾದ ಹಾಗೂ ಕೊಳೆತ ಟೊಮೆಟೊ ಹಾಗೂ ತರಕಾರಿಗಳನ್ನು ಕಸದ ಬುಟ್ಟಿಗೆ ಹಾಕದೆ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದಾರೆ. ಪ್ರಾಂಗಣದಲ್ಲಿ ಸ್ವಚ್ಛತೆಗೆ ಲಕ್ಷಾಂತರ ಹಣ ನೀಡಲಾಗುತ್ತಿದೆ, ಆದರೆ ಸ್ವಚ್ಛತೆ ಮರೀಚಿಕೆಯಾಗಿದೆ. ಇದರಿಂದ ರಸ್ತೆಯೆಲ್ಲ ಕೊಳೆತ, ಹಾನಿಯಾದ ಟೊಮೆಟೊಗಳ ರಾಶಿಗಟ್ಟಲೆ ಇದೆ. ಕೊಳೆತ ತರಕಾರಿ ತ್ಯಾಜ್ಯದಿಂದ ದುರ್ನಾತ ಬೀರುತ್ತಿದೆ. ಜನರು ಮೂಗು ಮುಚ್ಚಿಕೊಂಡು ಸಂಚರಿಸಬೇಕಾಗಿದೆ. ಕೊಳೆತ ಹಾಗೂ ತ್ಯಾಜ್ಯ ತರಕಾರಿಗಳ ಮೇಲೆ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಸಮಿತಿಯ ಅಧಿಕಾರಿಗಳು ಮಾತ್ರ ತಮಗೇನು ಗೊತ್ತಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮಾರ್ಕೆಟ್ ದುಸ್ಥಿತಿ ಬಗ್ಗೆ ಕೂಡಲೇ ಗಮನ ಹರಿಸಬೇಕು ಎಂಬುದು ರೈತರ ಆರೋಪವಾಗಿದೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಬಾಗೇಪಲ್ಲಿ ತಾಲೂಕಿನಲ್ಲಿ ಈಗಾಗಲೇ ಮಳೆ ಆರಂಭವಾಗಿದ್ದು ಮುಂದಿನ ಬಿತ್ತನೆಗಾಗಿ ರೈತರು ತಮ್ಮ ಜಮೀನು ಹಸನು ಮಾಡಿಕೊಳ್ಳುವುದರಲ್ಲಿ ನಿರತರಾಗಿದ್ದು, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಸೇರಿ ರೈತರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಕೃಷಿ ಇಲಾಖೆಯಿಂದ ಸಕಾಲಕ್ಕೆ ವಿತರಣೆ ಮಾಡಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಡಿಟಿ ಮುನಿಸ್ವಾಮಿ ಒತ್ತಾಯಿಸಿದರು. ರೈತರ ಪರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲಸ ಮಾಡಲೇಬೇಕು. ರೈತರಿಗೆ ಬೆನ್ನು ಮೂಳೆ ಮುರಿತಕ್ಕಂತ ಕೇಂದ್ರ ಸರ್ಕಾರದ ಕಾನೂನುಗಳು ವಾಪಸ್ ಆಗಲಿ. ರೈತರ ಬೆನ್ನು ಮೂಳೆಯನ್ನು ಮುರಿತಕ್ಕಂತ ಕೇಂದ್ರ ರಾಜ್ಯ ಸರ್ಕಾರದ ನೀತಿಗೆ ಹೇಳಿ ಧಿಕ್ಕಾರ. FID ಮುಖಾಂತರ ಒಂದು ಮೂಟೆ ರಸಗೊಬ್ಬರ ಬೇಡವೇ ಬೇಡ. ಬಾಗೇಪಲ್ಲಿ ಪಟ್ಟಣದ ಸುಂದರಯ್ಯ ಭವನದಿಂದ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ರೈತರಿಗೆ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ಸಕಾಲಕ್ಕೆ ವಿತರಿಸಬೇಕೆಂದು ಒತ್ತಾಯಿಸಿ ರೈತ ಮುಖಂಡರು ಕೃಷಿ ಇಲಾಖೆ ಕಚೇರಿವರೆಗೂ ಬೈಕ್ ರ್ಯಾಲಿ ಮಾಡಿ ಪ್ರತಿಭಟನೆ ನಡೆಸಿದರು. ನಂತರ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಡಿಟಿ ಮುನಿಸ್ವಾಮಿ ಮಾತನಾಡಿ, ಮೊದಲೇ ತಿಳಿಸಿದ್ವಿ, ಯಾರು ಜಿಲ್ಲಾ ಮಟ್ಟದ ಅಧಿಕಾರಿ ಆಗಲಿ ಕನಿಷ್ಠ ಕೂಡ ಸ್ಥಳದಲ್ಲಿಲ್ಲ ಅಂದ್ರೆ ಇವ್ರು ಎಷ್ಟು ಮಾತ್ರ ಕೆಲಸ ಮಾಡ್ತಾರೆ, ರೈತರ ಬಗ್ಗೆ ಇವ್ರಿಗೆ ಎಷ್ಟು ಕಾಳಜಿ ಇದೆ ಅಂತ. ಅದೇ ಯಾರ್ದನ್ನ ಒಬ್ಬ ಜನಪ್ರತಿನಿಧಿಯೋ ಯಾರ್ದನ್ನ ಜಿಲ್ಲಾ ಮಟ್ಟದ ಅಧಿಕಾರಿದೋ ಮಂತ್ರಿದೋ ಇದೆ ಅಂತಂದ್ರೆ ಸಭೆಗಳಿಗೆ ಹಾಜರಾಗ್ತಾರೆ ಊರಿಗೆ ಮುಂಚೆನೆ. ಅಂದ್ರೆ ಈ ರೈತರು ಸ್ಟ್ರೈಕ್ ಮಾಡ್ತಾರೆ ನಿಮ್ಮ ಆಫೀಸ್ ಹತ್ರ ಅಂದ್ರೆ ಹೋಗಿದೆ, ರೈತರಂದ್ರೆ ಲೆಕ್ಕನೇ ಇಲ್ಲ. ಸಾರಿ ಸ್ಟ್ರೈಕ್ ಮಾಡಿದಾಗ ಕೂಡ ಇವ್ರು ಯಾರು ಇಲ್ಲಿ ಇರ್ಲಿಲ್ಲ. ಆಮೇಲೆ ಬಂದು ನಾವು ಅಧಿಕಾರಿಗಳ ಹತ್ರ ಮಾತಾಡಿ ಹೋಗಿದ್ದಾಯ್ತು. ನಾವು ಕಳೆದ ಬಾರಿ ಕೂಡ ಇದೇ ವಿಚಾರ ಎತ್ಕೊಂಡು ಸ್ಟ್ರೈಕ್ ಮಾಡಿದ್ವಿ. ಏನು ಮಾಡ್ತಾ ಇದ್ದಾರೆ, ರಸಗೊಬ್ಬರನ ಪೂರೈಕೆ ಮಾಡೋದು ಕೇವಲ ಖಾಸಗಿಯವರು ಮತ್ತು TAPSMS ಮಾತ್ರ. ಅವರು ಸಾಕಷ್ಟು ನಾವು ಈಗ ಪೂರೈಕೆ ಆಗ್ತಾ ಇಲ್ಲ ಅಂತಾರೆ. ಅದು ಕೂಡ ಒಂದು ಕಾರಣ ಆಗಿರ್ಬೋದು. ಆದರೆ ಮುಂಜಾಗೃತ ಕ್ರಮವಾಗಿ ಅದನ್ನು ತಗೊಳ್ಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳು ಮತ್ತು ಸರ್ಕಾರದ ಜವಾಬ್ದಾರಿ. ಈಗ ಪಶ್ಚಿಮ ಏಷ್ಯಾದಲ್ಲಿ ಏನು ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ, ಆ ಯುದ್ಧದಿಂದ ಪೆಟ್ರೋಲು ಡೀಸೆಲ್ ಎಲ್ಲ ಕಡೆ ನಮಗೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಆದರೆ ಈಗ ನಮ್ಮಲ್ಲೂ ಕೂಡ ಬೆಳೆ ಹಾಕೋದು ಕಡಿಮೆನೇ ಆಗೋಗಿದೆ. ಯಾಕಂದರೆ ಸರ್ಕಾರ ರೈತರು ಯಾರು ವ್ಯವಸಾಯ ಮಾಡಬಾರ್ದು ಅಂತೇಳಿ ಜಮೀನು ಕೂಡ ಸರ್ಕಾರ ಕಿತ್ಕೊಂಡ್ಬಿಡ್ತಾ ಇದೆ. ಆದರೆ ಇದು ಬಂದು ರೈತರು ಏನೋ ಇಷ್ಟ ಬೆಳೆ ಇಡ್ತೀವಿ ಅಂದರೆ ಅವರಿಗೆ ಸಕಾಲಕ್ಕೆ ಉತ್ತಮವಾದಂಥ ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು ಸರಬರಾಜು ಮಾಡ್ತಾ ಇಲ್ಲ ಈ ಸರ್ಕಾರಗಳು ತೀವ್ರ ನಿರ್ಲಕ್ಷ್ಯ ವಹಿಸ್ತಾ ಇವೆ. ಅದಕ್ಕೆ ಯಾರು ರೈತರ ವ್ಯವಸಾಯನೇ ಮಾಡಬಾರ್ದು ಅಂತೇಳಿ KIDB ಮುಖಾಂತರ ಅಥವಾ ಬೇರೆ ಬೇರೆ ಉದ್ದೇಶಗಳಿಗಾಗಿ ರೈತರ ಜಮೀನನ್ನು ಸರ್ಕಾರ ಕಿತ್ಕೊತಾ ಇದೆ. ಆದರೆ ಮತ್ತೆ ಹೇಳೋದು ಮಾತ್ರ ರೈತರೇ ದೇಶದ ಬೆನ್ನೆಲುಬು, ರೈತರು ಬೆಳೆದ್ರೆ ಮಾತ್ರ ನಾವೆಲ್ಲ ಊಟ ಮಾಡೋದು ಅಂತ. ರೈತರು ಬೆಳೆಯೋಕ್ಕೆ ನೀವು ಅವಕಾಶ ಕೊಡ್ತಾ ಇಲ್ಲ, ಅದಕ್ಕೇನು ಸಪೋರ್ಟ್. ಕಳೆದ ವರ್ಷ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ, ರಸಗೊಬ್ಬರಗಳು ದೊರೆಯದೆ ರೈತರು ಪರದಾಡಿದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗೂ ಸರ್ಕಾರದಿಂದ ಉಚಿತವಾಗಿ ಸರಬರಾಜಾಗುತ್ತಿರುವ ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳನ್ನು ಕಳೆದ ಕೆಲವು ವರ್ಷಗಳಿಂದ ಕೇವಲ ಒಂದೇ ಹಳ್ಳಿಗೆ ಅಥವಾ ಆಯ್ದ ರೈತರಿಗಷ್ಟೇ ವಿತರಣೆ ಮಾಡಲಾಗುತ್ತಿದೆ. ಇದು ರೈತರ ಮಧ್ಯೆ ಪಕ್ಷಪಾತ ಧೋರಣೆಯಾಗಿ ಪರಿಣಮಿಸಿದೆ. ಹಾಗೂ ರೈತರು ಖರೀದಿಸುವ ರಸಗೊಬ್ಬರಗಳ ಖರೀದಿಗಾಗಿ ಸರ್ಕಾರ ರೈತರಿಗೆ FID ಕಡ್ಡಾಯ ಮಾಡಿರುವುದು ದುರದೃಷ್ಟಕರ ಎಂದರು. ಎಷ್ಟೋ ಜನ ರೈತರು ತಮ್ಮ ಜಮೀನುಗಳ ಖಾತೆಗಳು ಅವರ ತಂದೆ ತಾಯಿ ಅಥವಾ ತಾತ ಅಜ್ಜಂದಿರ ಹೆಸರಿನಲ್ಲಿ ಉಳಿದಿದ್ದು
ಇಂತಹ ಜಮೀನುಗಳ ಖಾತೆಗಳನ್ನು ಪರಿಷ್ಕರಿಸಬೇಕಿರುವುದು ಕಂದಾಯ ಇಲಾಖೆಯ ಜವಾಬ್ದಾರಿ. ಆದರೆ ಕಂದಾಯ ಇಲಾಖೆ ಈ ಬಗ್ಗೆ ವಿಶೇಷ ಅಭಿಯಾನ ಕೈಗೊಂಡಿದ್ದರೂ ಆಗಬೇಕಿರುವುದು ಇನ್ನೂ ಬಹಳಷ್ಟಿದೆ. ಇನ್ನು ಅನೇಕ ಭೂರೈತರು ಬೇರೆಯವರ ಜಮೀನುಗಳನ್ನು ಗುತ್ತಿಗೆ ಆಧಾರದ ಪದ್ಧತಿಯಲ್ಲಿ ಉಳುಮೆ ಮಾಡಿಕೊಂಡು ವ್ಯವಸಾಯ ಮಾಡುತ್ತಿರುವವರು ಎಫ್ಐಡಿ ನಿಯಮದ ಮೂಲಕ ಪಡೆಯಲು ಹೇಗೆ ಸಾಧ್ಯ? ಈ ಎಲ್ಲ ರೈತರ ಸಮಸ್ಯೆಗಳು ಸರ್ಕಾರಕ್ಕೆ ತಿಳಿದಿದ್ದರೂ ಸಹ ಎಫ್ಐಡಿ ಕಡ್ಡಾಯ ಮಾಡಿರುವುದರಿಂದ ಅನೇಕ ರೈತರಿಗೆ ಸರ್ಕಾರಿ ಸೌಲಭ್ಯಗಳು ಲಭಿಸದಂತೆ ಆಗಿದೆ. ಆದ್ದರಿಂದ ಕೂಡಲೇ ರೈತರು ಖರೀದಿಸುವ ರಸಗೊಬ್ಬರಗಳ ಖರೀದಿಗಾಗಿ ಸರ್ಕಾರ ರೈತರಿಗೆ ಎಫ್ಐಡಿ ಕಡ್ಡಾಯ ಮಾಡಿರುವ ನಿಯಮವನ್ನು ವಾಪಸ್ ಪಡೆದು ತಾಲೂಕಿನ ಅನ್ನದಾತರ ಹಿತದೃಷ್ಟಿಯಿಂದ ಸರ್ಕಾರದಿಂದ ಬರುವ ಬಿತ್ತನೆ ಬೀಜಗಳು ಮತ್ತು ರಸಗೊಬ್ಬರಗಳು ಸಕಾಲಕ್ಕೆ ವಿತರಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 rupees ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9492658814. ಮತ್ತೊಂದು ನಂಬರ್ 9845190234. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಆಯೋಜಿಸಲು ಉದ್ದೇಶಿಸಿರುವ ಅಭಿನಂದನಾ ಸಮಾರಂಭದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಉಚ್ಚಾಟಿತ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಕೆಪಿಸಿಸಿ ಅಧ್ಯಕ್ಷರಾಗಿ ಎಲ್ಲ ಜನಾಂಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷದ ಸಂಘಟನೆ ಮಾಡಿದ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು ಇದು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂದ ಗೌರವ ಎಂದರು. ನಿನ್ನೆ ಅವರು CM ಆಗಿದ ತಕ್ಷಣ ಏನೇನು ಜನರಿಗೆ ತೊಂದರೆ ಇತ್ತು ಅಂತ ಹೇಳಿ 5 ಅನೌನ್ಸ್ ಮಾಡ್ತಾರೆ. ಬರೀ ಹೆಣ್ಮಕ್ಳಿಗೆ ಎಲ್ಲರೂ ನಮ್ಮನ್ನ ಇವತ್ತು ಗಂಡ್ಮಕ್ಳಿಗೂ ಬಸ್ ಫ್ರೀ ಮಾಡೋದು. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದ ಪಕ್ಕದಲ್ಲಿ ಜೂನ್ 10 ಬುಧವಾರ ಮುಖ್ಯಮಂತ್ರಿಗಳ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಮಾರಂಭದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಕನಿಷ್ಠ 200 ಜನ ಮತ್ತು ನಗರಸಭೆಯ ಪ್ರತಿ ವಾರ್ಡ್ನಲ್ಲಿ 100 ಜನ ಸಹಿತ 10,000 ಜನ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡಲು ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ. ಅವರ ಸೂಚನೆಯಂತೆ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪ್ರವಾಸವನ್ನು ಕೈಗೊಂಡು ಪಕ್ಷ ಸಂಘಟನೆ ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. 2028ರಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸುವುದೇ ನನ್ನ ಮುಖ್ಯ ಗುರಿ ಎಂದರು. ಕ್ಷೇತ್ರದಲ್ಲಿ SIR ನೆಪದಲ್ಲಿ ಅರ್ಹ ಮತದಾರರನ್ನು ಕೈಬಿಡುವ ವಿಚಾರ ಗಮನಕ್ಕೆ ಬಂದರೆ ಕೂಡಲೇ ತಮ್ಮ ಗಮನಕ್ಕೆ ತರಬೇಕು. ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ವಹಿಸಿ BLOಗಳು ಕರ್ತವ್ಯ ಲೋಪ ಎಸಗಿದರೆ ಅವರ ಮೇಲೆ ಕ್ರಮ ಜರುಗಿಸಲು ಚುನಾವಣಾ ಆಯೋಗ ಮತ್ತು ಸರ್ಕಾರಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಎಚ್ಚರಿಸಿದರು. F ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅರ್ಹ ಮತದಾರರು ಕೈತಪ್ಪದಂತೆ, ಅನರ್ಹರಿಗೆ ಮತದಾನದ ಹಕ್ಕು ನೀಡದಂತೆ ಮತದಾರರ ಪಟ್ಟಿ ಪರಿಷ್ಕರಿಸುವುದೇ SIR. ಯಾರಿಗೂ ಆತಂಕ ಬೇಡ. SIR ಕುರಿತು ಜಿಲ್ಲಾಧಿಕಾರಿ G. ಪ್ರಭು ಮನವಿ.
ಯಾರಾಗಲಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ? ಕೆಪಿಸಿಸಿ ನೂತನ ಸಾರಥಿಯಾಗಿ ಬಿಕೆ ಹರಿಪ್ರಸಾದ್ ನೇಮಕ. ಬದಲಾಗಲಿದ್ದಾರಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು? ಜಿಲ್ಲಾ ಕಾಂಗ್ರೆಸ್ ನೂತನ ಸಾರಥಿ ಯಾರಾಗಲಿದ್ದಾರೆ ಎಂಬ ಚರ್ಚೆ ತೀವ್ರ. ಆಸ್ ಆನ್ MLA ಈಸ್ ದ ಫೇಲ್ಯೂರ್. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಆಕ್ರೋಶ. ಚಿಕ್ಕಬಳ್ಳಾಪುರವನ್ನು ಸ್ಲಂ ಮಾಡಿದ ಕೀರ್ತಿ ಶಾಸಕರದು. 3 ತಿಂಗಳು ಶಾಸಕರು ನಾಪತ್ತೆಯಾದರೆ ಕ್ಷೇತ್ರದ ಗತಿ ಏನು ಎಂದು ಪ್ರಶ್ನೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.